ಈ ಒಂದು ನಮ್ಮ ತಾಲೂಕು ಸಮೃದ್ಧವಾಗ್ಲಿ ಅಂತ ಕೋರುತ್ತಾ ಎಲ್ಲಾ ಭಕ್ತಾದಿಗಳು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ಕಾಲದಿಂದ ಕಾಳದ್ದು ಕೂಟಾದ್ರಿ ಮಧ್ಯದಲ್ಲಿರುವ ಕಾದ್ರಿ ಅಂದ್ರೆ ಕದ್ರೀಪುರ. ಕದರೀಪುರದ ಶ್ರೀ ಲಕ್ಷ್ಮೀ ನರಸಿಂಹ ಮುಳಬಾಗಿಲು ಹೆಮ್ಮೆಯ ಭವ್ಯ ಸಿಂಹ. ಕಷ್ಟಗಳ ಕಳೆದು ಇಷ್ಟಾರ್ಥವ ಕೊಡುವ ಕರುಣಾಳು ನೀನೆ ಓ ಕಂಬದ ನರಸಿಂಹ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ಎಂದಿನಂತೆ ಕದ್ರಿ ಹುಣ್ಣಿಮೆಗೆ ಕದ್ರೀಪುರ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಜಾತ್ರೆ ಇರುತ್ತೆ. ಅದೇ ರೀತಿ ಈ ವರ್ಷ 3ನೇ ತಾರೀಕು ಹುಣ್ಣಿಮೆ ಇರೋದು. ಆವತ್ತು ಗ್ರಹಣ ಇರೋದ್ರಿಂದ ಎರಡು ದಿವಸ ಮುಂಚಿತವಾಗಿ ಬ್ರಹ್ಮರಥೋತ್ಸವ ಮತ್ತು ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಭಕ್ತಾದಿಗಳು ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಪಾಲ್ಗೊಂಡು ದೇವರ ಆಶೀರ್ವಾದವನ್ನು ಪಡೆದು ಅವ್ರ ಜೀವನ ಸುಖ ಸೌಕರ್ಯದಿಂದ ಇರಬೇಕು ಅಂತ ಪ್ರಾರ್ಥಿಸುತ್ತಾ ಲಕ್ಷ್ಮೀ ನರಸಿಂಹಸ್ವಾಮಿಯವರು ಎಲ್ಲ ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅಂತ ಕೋರುತ್ತಾ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ಈ ಒಂದು ನಮ್ಮ ತಾಲೂಕು ಸಮೃದ್ಧವಾಗಲಿ ಅಂತ ಕೋರುತ್ತಾ ಎಲ್ಲ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದವನ್ನು ಪಡೆದು ದೇವರ ಒಂದು ಆಶೀರ್ವಾದ ಪಡಿಬೇಕೆಂದು ಕೋರುತ್ತಿದ್ದೇನೆ. ಈ ದೇವಸ್ಥಾನ ಈಗ ವಿಜಯನಗರ ಸಾಮ್ರಾಜ್ಯ ಕಾಲದಿಂದ ಕಾಳದ್ದು. ಆವಾಗ ಒಂದು ಪಾಳು ಬಿದ್ದಿತ್ತು ಈ ದೇವಸ್ಥಾನ. ಇಲ್ಲಿನ ಅರ್ಚಕರು ಬಿಂದು ಸ್ವಾಮಿ ಅಂತ ಅವರು ಈ ಒಂದು ದೇವಸ್ಥಾನವನ್ನು ಎಲ್ಲ ಒಂದು ಭಕ್ತಾದಿಗಳಿಂದ ಡೊನೇಟ್ ಮಾಡಿ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಪುಷ್ಕರಣಿಯನ್ನು ಮಾಡಲು ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಒಂದೊಂದು ಕೊಳ್ಳ ನೀಸ್ಕೊಡ್ತಾ ಇದ್ದಾರೆ. 5,016 ರೂಪಾಯಿ ಈ ಒಂದು ಪುಷ್ಕರಣಿ ಎಸ್ಟಿಮೇಟ್ ಬಂದು 1 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಈ ಪುಷ್ಕರಣಿಗೆ ಸಹಾಯ ಮಾಡಬೇಕು ಅಂತ ಕಳಕಳಿಯಾಗಿ ಮನವಿಯನ್ನು ಮಾಡ್ತಾ ಇದ್ವಿ. ಅದೇ ರೀತಿ ಈ ದೇವಸ್ಥಾನಕ್ಕೆ ಅರ್ಚಕರು ತುಂಬಾ ಕಷ್ಟಪಟ್ಟು ಒಂದು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ರಥೋತ್ಸವವು 26ನೇ ತಾರೀಕಿಂದ ಪೂಜೆಗಳು ನಡೀತಾ ಇದೆ. ಇವತ್ತು 1ನೇ ತಾರೀಕು ಬ್ರಹ್ಮರಥೋತ್ಸವ ಮತ್ತು ಜಾತ್ರೆ ಇದೆ. ನಾಳೆ ಕೊನೆಗೊಳ್ಳುತ್ತೆ ಈ ಜಾತ್ರೆ. ಅದೇ ರೀತಿ ಈ ಒಂದು ಬ್ರಹ್ಮರಥೋತ್ಸವಕ್ಕೆ ನನ್ನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಬರಲಿದ್ದು ರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕುಡ್ಮಲೆ ಪಂಚಾಯತಿ ಕದ್ರೀಪುರ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವನ್ನು ಇವತ್ತಿನ ದಿವಸ ಏನು ಹಮ್ಮಿಕೊಂಡಿದ್ದಾರೆ. ಅದು ಗ್ರಹಣ ಇರೋದ್ರಿಂದ 3ನೇ ತಾರೀಕು ಇದ್ದಿದ್ದನ್ನ ಇವತ್ತೆಲ್ಲ ಕಡೆನೂ ಇವತ್ತಿನ ದಿವಸ ಪೂಜೆಗಳು ಹಾಗೆ ಬ್ರಹ್ಮರಥೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಈ ಬ್ರಹ್ಮರಥೋತ್ಸವಕ್ಕೆ ನಮ್ಮ ಮಾನ್ಯ ಶಾಸಕರು ಆಗಮಿಸಿದ್ದಾರೆ. ಅವರ ಇದಕ್ಕೆ ರಥೋತ್ಸವವನ್ನು ಚಾಲನೆ ನೀಡಿದ್ದಾರೆ. ಅವ್ರಿಗೂ ಸಹ ಈ ತಾಲೂಕಿನ ಜನತೆಗೂ ಸಹ ಆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಕೃಪೆ ಇರಲಿ. ಬಂದ ಭಕ್ತಾದಿಗಳು ಅವ್ರಿಗೆ ದೇವರ ಕೃಪೆಗೆ ಪಾತ್ರರಾಗಬೇಕು. ಹಾಗೆ ಇಲ್ಲಿ ಪ್ರಸಾದ ವಿನಿಯೋಗ ಇದೆ, ಪ್ರಸಾದ ತಿನ್ನಬೇಕು. ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಈ ಊರಿನ ಗ್ರಾಮಸ್ಥರು ಹಾಗೆ ನಮ್ಮ ಮಂಜಣ್ಣ ಆಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರು ಸುಬ್ರಹ್ಮಣ್ಯ ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಎಲ್ಲ ಮುಖಂಡರು ಹಾಗೆ ಈ ಗ್ರಾಮದ ಹಿರಿಯರು ಎಲ್ಲರೂ ಸಕಾಲಕ್ಕೆ ಈ ಜಾತ್ರೆಯನ್ನು ಸಹ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಅವ್ರಿಗೂ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸುತ್ತಾ ಈ ಜಾತ್ರೆ ಅತ್ಯುತ್ತಮವಾಗಿ ಸಾಗಬೇಕು. ಹಾಗೆ ಜನರು ಬಂದು ದೇವರ ದರ್ಶನವನ್ನು ಪಡೆದು ಸುಗಮವಾಗಿ ಮನೆಗಳು ಸೇರ್ಕೋಬೇಕಂತ ನಾನು ಕಳಕಳಿ ಮನವಿ ಮಾಡ್ತೀನಿ. ನಮ್ಮ ಮೂಡಲಬಾಗಿಲು ಹಾಗೂ ಕೂಟಾದ್ರಿ ಮಧ್ಯದಲ್ಲಿರುವ ಕಾದ್ರಿ ಅಂದ್ರೆ ಕದ್ರೀಪುರ ಶ್ರೀ ಕಮ್ಮದ ಲಕ್ಷ್ಮೀ ನರಸಿಂಹ ತುಂಬಾ ವಿಶೇಷತೆ ಇದೆ. ಈ ಒಂದು ಶ್ರೀ ಕಮ್ಮದ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಸುಮಾರು ಶಿವಮೊಗ್ಗ, ಗುಲ್ಬರ್ಗ, ಬಿಜಾಪುರ, ತಮಿಳುನಾಡು, ಕರ್ನಾಟಕ, ಆಂಧ್ರ ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಒಂದು ವಿಶೇಷತೆ ಇದೆ ಅಂತ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಮ್ಮ ಈ ದೇವಸ್ಥಾನ ಕದ್ರೀಪುರಕ್ಕೆ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ. ನಮ್ಮ ಈ ಜಾತ್ರೆ ಪ್ರಯುಕ್ತ ನಮ್ಮ ನಂದಗೋಕುಲ ಸೇವಾ ಟ್ರಸ್ಟ್ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮಗಳಿರ್ತವೆ ಹಾಗೂ ನಮ್ಮ ಗ್ರಾಮಸ್ಥರಿಂದ ಉತ್ತಮವಾದ ಸೇವೆಯನ್ನು ಇರುತ್ತದೆ. ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ರಮೇಶ್ ಅವರು ಸಹ ಉತ್ತಮವಾದ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಗ್ರಾಮ ಪಂಚಾಯತ್ ಸದಸ್ಯರುಗಳಾದಂತ ಸುಬ್ರಹ್ಮಣ್ಯ, ಮಂಜುನಾಥ್, ಸೋಮ ಮತ್ತು ಗ್ರಾಮದ ಹಿರಿಯರಾದಂತ ಕೆ ಎಂ ಸೋಮಶೇಖರ್ ಇನ್ನೂ ಹಲವು
ಗ್ರಾಮಸ್ಥರು ಒಳ್ಳೆ ಉತ್ತಮವಾದ ಸಹಕಾರ ನೀಡ್ತಾ ಇದ್ದಾರೆ. ಈ ಒಂದು ಗ್ರಾಮಕ್ಕೆ ಎಲ್ಲರೂ ಹೆಚ್ಚಿನದಾಗಿ ಬಂದು ಈ ದೇವರ ಆಶೀರ್ವಾದ ಪಡಿಬೇಕು ಅಂತ ತಮ್ಮಲ್ಲಿ ಮನವಿ.